ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಅಕ್ಕಿ ಹಿಟ್ಟಿನಲ್ಲಿ ತಟ್ಟಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಅಕ್ಕಿ ಹಿಟ್ಟು 1 ಕಪ್ಪು, ಎಳ್ಳು 1 ಟೀ ಸ್ಪೂನು, ಜೀರಿಗೆ 1 ಟೀ ಸ್ಪೂನು, ಖಾರಕ್ಕೆ ನಾನು ಜೀರಿಗೆ ಮೆಣಸು ಅಂತ ಅದರ ಪುಡಿನ ಇಟ್ಕೊಂಡಿದ್ದೀನಿ 1/4 ಟೀ ಸ್ಪೂನ್ನಷ್ಟು. ನಿಮಗೆ ಜೀರಿಗೆ ಮೆಣಸಿನ್ಕಾಯಿ ಪುಡಿ ಸಿಗಲಿಲ್ಲ ಅಂದರೆ ಹಸಿಮೆಣಸಿನ್ಕಾಯಿ ಒಂದು 2-3 ಹಾಕ್ಕೊಳ್ಳಿ. ಓಂ ಕಾಳು 1 ಟೀ ಸ್ಪೂನ್ನಷ್ಟು, ಎಣ್ಣೆ 2 ಟೇಬಲ್ ಸ್ಪೂನು, ಸಣ್ಣದಾಗಿ ಹೆಚ್ಚಿರೋ ಕರ್ಬೇವಿನ ಸೊಪ್ಪು 1 ಟೇಬಲ್ ಸ್ಪೂನ್ನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ 1 ಟೀ ಸ್ಪೂನ್ನಷ್ಟು ಇಟ್ಕೊಂಡಿದ್ದೀನಿ. ನೀರು ಅರ್ಧ ಕಪ್ಪು. ನಾವು ಹಿಟ್ಟು ಕಲಿಸ್ಬೇಕಾದ್ರೆ ನೋಡ್ಕೊಳ್ತಾ ಹಾಕೊಳ್ಳೋಣ. ಕರಿಯೋದಕ್ಕೆ ಎಣ್ಣೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಇಟ್ಕೊಂಡಿರ್ತಿರಲ್ಲ, ಅದನ್ನು ಒಂದು ಸಣ್ಣ ಒಗ್ಗರಣೆ ಸೌಟಿಗೆ ಹಾಕಿ ಸ್ವಲ್ಪ ಕಾಯಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಇದನ್ನು ಅಕ್ಕಿ ಹಿಟ್ಟಿನ ಮೇಲೆ ಹಾಕೋಣ. 1 ಸ್ಪೂನ್ ತಗೊಂಡು ಇದನ್ನ ಮಿಕ್ಸ್ ಮಾಡಿ, ಯಾಕಂದರೆ ಎಣ್ಣೆ ಬಿಸಿ ಇರುತ್ತೆ. ಆ ಪಾತ್ರೆಗೆ ಇಂಗು, ಉಪ್ಪು, ಖಾರಕ್ಕೆ ಜೀರಿಗೆ ಮೆಣಸಿನ ಪುಡಿ ಹಾಕಿದ್ದೀನಿ, ಜೀರಿಗೆ, ಎಳ್ಳು, ಓಂ ಕಾಳು ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಹೀಗೆ ಡ್ರೈ ಕಲಿಸ್ಕೊಳ್ಳೋಣ ಒಂದ್ಸಲಿ. ಈಗ ನಾನು ಚೆನ್ನಾಗಿ ಇದನ್ನ ಡ್ರೈ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೀಗ ಸ್ವಲ್ಪನೇ ನೀರು ಹಾಕ್ತಾ ಇದ್ದೀನಿ. ನೋಡ್ಕೊಳ್ತಾ ನೀರು ಹಾಕ್ಕೋಬೇಕು. ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ಹೀಗೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದನ್ನು ಕಾಯ್ಲಿಕ್ಕಿಡಿ. ಬಾಳೆ ಎಲೆ ನಿಮ್ಮ ಹತ್ರ ಇದ್ದರೆ ಈ ರೊಟ್ಟಿನ ತಟ್ಲಿಕ್ಕೆ ನೀವು ಬಾಳೆ ಎಲೆ ಉಪಯೋಗಿಸಿ, ಇಲ್ಲ ಅಂದರೆ ಪ್ಲಾಸ್ಟಿಕ್ ಶೀಟ್ ಕೂಡ ಉಪಯೋಗಿಸ್ಕೋಬೋದು. ನೀವು ಪ್ಲಾಸ್ಟಿಕ್ ಶೀಟು ಅಥವಾ ಬಾಳೆ ಎಲೆ ಯಾವುದನ್ನು ತಗೋತೀರೋ ಅದಕ್ಕೆ ಸ್ವಲ್ಪ ನೀವು ಎಣ್ಣೆನ ಹೀಗೆ ಸವರ್ಕೊಳ್ಳಿ, ನೀವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನ ಸಣ್ಣ ಉಂಡೆ ಮಾಡಿಕೊಂಡು ಹೀಗೊಂದ್ಸಲ ಚೆನ್ನಾಗಿ ಕೈಯಲ್ಲಿ ತಿಕ್ಕೊಂಡು ನೀವು ಹೀಗೆ ತಟ್ಟಿ, ಅಥವಾ ಲಟ್ಟಣಿಗೆ ಕೂಡ ನೀವು ಲಟ್ಟಿಸ್ಕೊಂಡ್ರೂ ಆಗತ್ತೆ. ಇದನ್ನು ನೀವು ಹೀಗೆ ತೆಳ್ಳಗೆ ನೀವು ತಟ್ಕೋಬೇಕು. ದಪ್ಪ ಮಾಡಿದರೆ ಮೆತ್ತಗಾಗತ್ತೆ. ಈಗ ಒಂಚೂರು ಹಿಟ್ಟು ಹಾಕಿ ನೋಡಿ, ಎಣ್ಣೆ ಕಾದಿದೆ ಚೆನ್ನಾಗಿ. ಇದಕ್ಕೆ ನಾವೀಗ ಈ ರೊಟ್ಟಿ ತಟ್ಟಿದ್ದನ್ನು ನಿಧಾನವಾಗಿ ಬಿಡೋಣ. ಎರಡೂ ಕಡೆನೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ. ಎರಡೂ ಸೈಡು ಹೀಗೆ ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನು ತೆಗಿಬೇಕು. ಹೀಗೆ ನೀವು ಒಂದಾಕು ಒಂದು ರೊಟ್ಟಿನ ತಟ್ಕೊಂಡ್ಬಿಟ್ಟು ಎಣ್ಣೆಗೆ ಹಾಕಿ ಕರೆದು ತೆಕ್ಕೊಳ್ಳಿ. ಬೇಕಾದ್ರೆ ನೀವು ಇದನ್ನು ಹೀಗೆ ಲಟ್ಟಿಸ್ಕೊಂಡ್ರೂ ಆಗುತ್ತೆ. ಬೇಕಾದ್ರೆ ಲಟ್ಟಿಸ್ಕೋಬೇಕಾದ್ರೆ ನೀವು ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಕಿ ಬೇಕಾದ್ರೆ ಲಟ್ಟಿಸ್ಕೊಳ್ಳಿ. ತಟ್ಟಿನ ಟೀ ಕಾಫಿ ಜೊತೆ ಸರ್ವ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ 1 ಕಪ್ಪು ನಾನು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಇದಕ್ಕೆ ಸುಮಾರಾಗಿ 20 ತಟ್ಟಿ ಆಗಿದೆ. ತಟ್ಟಿನ ತುಂಬ ಸುಲಭವಾಗಿ ಮಾಡ್ಬೋದು, ಹೆಚ್ಚು ಹೊತ್ತು ಕೂಡ ಇದು ತಗೊಳ್ಳಲ್ಲ. ನೀವು ಕೂಡ ನಿಮ್ಮ ಮನೆಯಲ್ಲಿ ತಟ್ಟಿನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.